ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ರಾಜ್ಯ ಜೀವನೋಪಾಯ ಅಭಿಯಾನ ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಕೌಶಲ್ಯ ಮಿಷನ್ ಕೊಪ್ಪಳರವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಸಂಜೀವಿನಿ ಮಹಿಳಾ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅಥೂಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ರಾಹುಲ್ ರತ್ನಂಪಾಂಡೆ ಭೇಟಿ ನೀಡಿ ವೀಕ್ಷಿಸಿದರು. ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ರಾಹುಲ್ ರತ್ನಂಪಾಂಡೆ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಅಂಗವಾಗಿ ಆಯೋಜಿಸಿದ್ದ ಸಂಜೀವಿನಿ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ಮಾರಾಟ ಅತ್ಯಂತ ಸಂತಸ ತಂದಿದೆ. ಸ್ವಸಹಾಯ ಗುಂಪುಗಳ ಉತ್ಪನ್ನಗಳು ಅತ್ಯಂತ ಗುಣಮಟ್ಟವಾಗಿದ್ದು, ಹಾಗಾಗಿ ಇಲ್ಲಿಯವರೆಗೂ 60 ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತದ ಉತ್ಪನ್ನಗಳನ್ನು ಸಾರ್ವಜನಿಕರು ಜಾತ್ರೆಯಲ್ಲಿ ಖರೀದಿಸಿದ್ದಾರೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಡಿಎಫ್ಒ ಕಾವ್ಯ ಚತುರ್ವೇದಿ, ಸಹಾಯಕ ನಿರ್ದೇಶಕರಾದ ಮಂಜುನಾಥ ಬೆಲ್ಲದ, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಅಂಬಣ್ಣ, ಎನ್ಯುಎಲ್ಎಂ ಅಭಿಯೋಜಕರಾದ ಪ್ರವೀಣ, ಅಹಮದ್ ಹುಸೇನ್, ವಿಶ್ವನಾಥ, ವೈಪಿಎನ್ಆರ್ಎಲ್ಎಂ ಅನ್ನಪೂರ್ಣ, ತಾಲೂಕು ವ್ಯವಸ್ಥಾಪಕರಾದ ಉದಯಕುಮಾರ, ಸಂಗಣ್ಣ ಸಂಗಾಪುರ, ಮಲ್ಲಿಕಾರ್ಜುನ, ಶ್ಯಾಮ್, ಜಾಕಿರ್ ಹುಸೇನ್, ರಾಜೀವ್ ಭಜಂತ್ರಿ, ಮಂಜುಳಾ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ್ ಹಡಪದ, NKS TV4 ಕೊಪ್ಪಳ. ನಮ್ಮ ಗವಿಸಿದ್ದೇಶ್ವರ ಜಾತ್ರೆ ನಿಟ್ಟಿನಲ್ಲಿ ಈಗ ನಮ್ಮ NRLM ಮತ್ತು NULM ಇಂದ ಒಂದು ನಾವು ಸ್ಟಾಲ್ ಇಟ್ಕೊಂಡಿದ್ದೀವಿ. ಅದು ನಮಗೆ ಭಾಳ ಸಂತೋಷ ಬಂದಿದೆ. ಎಲ್ಲ ಸೇರಿ ಸುಮಾರು 60 ಲಕ್ಷಗೆ ಈ ಥರ ಸೇಲ್ ಆಗಿದೆ. ಸೊ ನಾವೆಲ್ಲರೂ ಭೇಟಿಯಾಗಿದ್ದೀನಿ ಇವತ್ತು. ಅಲ್ಲಿ ಭಾಳ ಸಂತೋಷದಿಂದ ನಮ್ಮ ಜೊತೆ ಭೇಟಿಯಾಗಿದ್ದಾರೆ. ಅವ್ರ ಪ್ರಕಾರ 3-4 ಲಕ್ಷ ಸೇಲ್ ಆಗಿದೆ. ಇಲ್ಲಿವರೆಗೂ ಬೆಂಗಳೂರಿನಲ್ಲಿ ಕೂಡ, ಮೈಸೂರಿನಲ್ಲಿ ಕೂಡ ಆ ರೀತಿಯಲ್ಲಿ ಅವರಿಗೆ ಈ ಥರ ಪ್ರಾಫಿಟ್ ಬಂದಿಲ್ಲ. ಸೊ ಅದೇ ರೀತಿಯಲ್ಲಿ ನಾವು ನಮ್ಮ ಕನಕಗಿರಿ ಉತ್ಸವ ಕೂಡ ನಾವು ನೆಕ್ಸ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಕೂಡ ಈ ಥರ ಪ್ಲ್ಯಾನ್ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ.